ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಪ್ರಪಂಚ ಭಾಷೆಗಳ ದೈವ ರಹಸ್ಯ ಭಾಗ 4 ನಾವು ನೋಡಿಕೊಳ್ಳೋಣ. ಕಳೆದಂಥ ಭಾಗದಲ್ಲಿ ದೇವರು ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು, ಆ ಒಂದು ದಾರ್ಯಾವೇಶನ ಒಂದು ಮೂಲಕವಾಗಿ, ನೆಬೂಕದ್ನೆಚ್ಚರನ ಮೂಲಕವಾಗಿ ಮಾಡಿರುವಂಥ ಕೆಲಸಗಳನ್ನು ನಾವು ನೋಡಿಕೊಂಡಿದ್ದೀವಿ. ಅಂದರೆ ಇದರಿಂದ ಒಂದು ತಿಳಿಯುವಂಥ ಒಂದು ಸಂಗತಿ ಏನು ಅಂತೇಳಿ ನೋಡುವಾಗ, ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ ಎಂಬುದಾಗಿ. ಯಾಕೆ ಅಂತಂದರೆ, ದೇವರು ಯಾರ ಮೂಲಕ ಬೇಕಾದರೂ ಏನು ಬೇಕಾದರೂ ಮಾಡ್ತಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ನೆಬೂಕದ್ನೆಚ್ಚರನು ಬಹಳವಾದಂಥ ಗರ್ವಿಷ್ಠ. ಅಂಥವನನ್ನು ಕೂಡ ದೇವರು ಇವತ್ತು ಈ ಲೋಕದಲ್ಲಿ ಈ ಯಾವುದೊಂದು ಅಧಿಕಾರ ಇದ್ದರೆ ಆತನನ್ನು ದೊಡ್ಡವನು ಎಂಬುದಾಗಿ ಈ ಲೋಕವು ಗುರುತಿಸುತ್ತೆ. ಆತನು ಆ ರೀತಿಯಾಗಿಯೇ ಫೀಲ್ ಆಗಿ ಹೋಗ್ತಾನೆ. ಪ್ರಧಾನಿ ಎಂಬುದಾಗಿ ನಾನು ಯಾವ ಮನುಷ್ಯರಿಗೂ ಕೂಡ ಇರದಂಥ ಶ್ರೇಷ್ಠತೆ ನನಗೈತೆ ಎಂಬುದಾಗಿ, ಇಲ್ಲ ಏನೋ ಒಂದು ನಾನು ರಾಷ್ಟ್ರಪತಿ ಆಗಿದ್ದೀನಿ ಅಂತಲೋ ಇನ್ನೊಂದಾಗಿದ್ದೀನಿ, ಯಾವುದೊಂದು ಅಧಿಕಾರ ಬಂದರೆ ಯಾವ ಮನುಷ್ಯನಿಗೂ ಇಲ್ಲದಂಥ ಶ್ರೇಷ್ಠತೆ ನನಗಿದೆ ಎಂಬುದಾಗಿ ಭಾವಿಸ್ತಾರೆ. ಅದು ಮನುಷ್ಯರ ಲೆಕ್ಕದಲ್ಲಿ ಇರ್ಬೋದು ಬಿಟ್ಟರೆ ದೇವರ ಲೆಕ್ಕದಲ್ಲಿ ಅಲ್ಲ. ಯಾಕಂದರೆ ದೇವರು ಎಲ್ಲ ಮನುಷ್ಯರು ನರ ಮನುಷ್ಯರು ಎನ್ನುವಂಥ ಲೆಕ್ಕದಲ್ಲಿ ಒಂದೇ ರೀತಿಯಲ್ಲಿ ನೋಡುವಂಥವನು ದೇವರು. ಯಾಕೆಂದರೆ ಎಲ್ಲರೂ ಕೂಡ ಒಂದೇ ಶಕ್ತಿ ಉಳ್ಳಂಥವರು. ಮನುಷ್ಯನೇನೋ ಶ್ರೇಷ್ಠನು, ಮನುಷ್ಯನೇನೋ ಒಬ್ಬ ಮನುಷ್ಯನು ಶ್ರೇಷ್ಠನಿಲ್ಲ, ಇನ್ನೊಬ್ಬ ಮನುಷ್ಯನು ಶ್ರೇಷ್ಠನು, ಈ ರೀತಿಯಾಗಿ ದೇವರು ಆ ರೀತಿಯಾಗೆಲ್ಲ ನೋಡಲ್ಲ. ಆದರೆ ಅಂಥ ಒಂದು ಉನ್ನತವಾದಂಥ ಈ ಲೋಕದಲ್ಲಿ ನೋಡುವಾಗ ಅಂಥ ಉನ್ನತ ಸ್ಥಿತಿಯಲ್ಲಿ ಇದ್ರೂ ಕೂಡ ಈ ಒಂದು ನೆಬೂಕದ್ನೆಚ್ಚರನಾಗಿರ್ಬೋದು, ದಾರ್ಯಾವೇಶನಾಗಿರ್ಬೋದು, ಇವ್ರು ಏನು ಮಾಡಿದ್ದಾರೆ ಅಂದರೆ ದೇವರ ಬಗ್ಗೆ ಪ್ರಕಟ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇವತ್ತು ಯಾವ ಮನುಷ್ಯನು ಕೂಡ ಯಾವುದೋ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಉನ್ನತವಾದಂಥ ಸ್ಥಿತಿಯಲ್ಲಿ ಇದ್ದವನು ಕೂಡ ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತನನ್ನು ನಂಬಿರುವಂಥ ವಿಚಾರಗಳನ್ನಾಗಿರ್ಬೋದು, ದೇವರ ವಿಚಾರಗಳನ್ನು ಹೇಳ್ಕೊಡೋದಕ್ಕೆ ಇಷ್ಟಪಡಲ್ಲ. ಈ ಲೋಕ ಎಲ್ಲ ಕ್ರಿಸ್ತನನ್ನು ದ್ವೇಷ ಮಾಡುತ್ತೆ, ಬೈಬಲನ್ನು ಹೀಯಾಳಿಸುತ್ತೆ, ಕ್ರೈಸ್ತತ್ವವನ್ನು ಹೀಯಾಳಿಸುತ್ತೆ ಎನ್ನುವಂಥ ಕಾರಣಕ್ಕೋಸ್ಕರ ಒಂದು ವೇಳೆ ನಮ್ಮನ್ನು ಹೀಯಾಳಿಸ್ತಾರೆ, ನಮಗೂ ಏನೋ ಹಾಸ್ಯಾಸ್ಪದವಾಗಿ ಹಾಸ್ಯದ ಮೂಲಕವಾಗಿ ಮಾತಾಡ್ತಾರೆ, ವಿರೋಧವಾಗಿ ಮಾತಾಡ್ತಾರೆ ಎನ್ನುವಂಥ ಉದ್ದೇಶದಿಂದ. ಆದರೆ ಈ ಒಂದು ನೆಬೂಕದ್ನೆಚ್ಚರ ಮತ್ತು ಈ ದಾರ್ಯಾವೇಶನ ಎನ್ನುವಂಥ ಈ ರಾಜರುಗಳು ಮಾಡಿರುವಂಥ ಒಂದು ಕೆಲಸ ಏನು ಅಂತೇಳಿ ನೋಡುವಾಗ, ಧೈರ್ಯವಾಗಿ ದೇವರ ಬಗ್ಗೆ ಪ್ರಕಟ ಮಾಡಿದ್ದಾರೆ ಮತ್ತು ಆಜ್ಞೆಗಳನ್ನು ಮಾಡಿದ್ದಾರೆ. ಈಗಿರುವಂಥ ಸಮಯದಲ್ಲಿ ನಾವು ಯಾವ ರೀತಿಯಾಗಿರಬೇಕು? ದೇವರು ನಮಗೆ ಇವತ್ತು ಉನ್ನತವಾದಂಥ ಸ್ಥಿತಿಯನ್ನು ಕೊಟ್ಟಿದ್ದಾನೆ, ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಸರಿಯಾಗಿ ಗಮನಿಸಿ ಇದನ್ನು. ಈ ಲೋಕದಲ್ಲಿ ಒಬ್ಬ CM, ಒಬ್ಬ PM, ಇನ್ನೊಬ್ರು ಯಾರೋ ಒಂದು ಪ್ರೆಸಿಡೆಂಟು ಆದ್ರೇ ಒಂದು ಉನ್ನತವಾದಂಥ ಅಧಿಕಾರ ಇಲ್ಲ ಅಂತಂದರೆ ಯಾವ ರೀತಿಯಾದಂಥ ಅಧಿಕಾರ ಅಂತ ಹೇಳಿ ನಮ್ಮ ಮಣ್ಣಿನ ಮೆದುಳಿಗೆ ಅನುಸಾರವಾಗಿ ಆಲೋಚನೆ ಮಾಡಿದ್ರೆ ತಪ್ಪಾಗಿ ಹೋಗುತ್ತೆ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ದೇವರು ನಮಗೆ ಈ ಲೋಕದಲ್ಲಿ ಇರದೇ ಇರುವಂಥ, ಈ ಲೋಕದಲ್ಲಿ ಯಾರಿಗೂ ಸಿಗದೇ ಇರುವಂಥ ಒಂದು ಶ್ರೇಷ್ಠವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಒಂದು ಅಧಿಕಾರವೇನು ಎಂಬುದಾಗಿ ನೋಡುವಂಥದ್ದಾದರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ನೀವಾದರೋ ಚೆನ್ನಾಗಿ ಗಮನಿಸಿ, ನೀವು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ಕತ್ತಲೆಯಲ್ಲಿ ಇದ್ವಾ ನಾವು? ಇದು ನಮ್ಮ ವಿಷಯದಲ್ಲೇ ಮಾತನಾಡುವಂಥ ಮಾತು. ಕತ್ತಲೆಯಲ್ಲಿ ಇದ್ವಾ ನಾವು? ಯಾವ ರೀತಿಯಾಗಿ ನಾವು ಕತ್ತಲೆಯಲ್ಲಿದ್ದೋ? ಚೆನ್ನಾಗಿ ಒಂದು ವಿಚಾರವನ್ನು ತಿಳಿದುಕೊಳ್ಬೇಕು. ಸೂರ್ಯನ ಬೆಳಕಿರಲಿಲ್ವ ನಮಗೆ? ಸೂರ್ಯನ ಬೆಳಕಿದೆ. ಅಂದರೆ ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದಾದರೆ 26ನೇ ವಚನಗಳಲ್ಲಿ ದೇವರು ಮನುಷ್ಯನನ್ನು ಚದುರಿಸಿರುವಂಥ ಕಾರಣ ಮನುಷ್ಯನು ಚದುರಿ ಹೋಗಿ ಆತನು ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದಾನೆ. ಆದರೆ ದೇವರೇನು ಮಾಡಿದ್ದಾರೆ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಇದೆ. ಯಾವ ರೀತಿಯಾಗಿ ತಡವಾಡಿ? ಇವತ್ತು ಮನುಷ್ಯನು ಮನೆಯಲ್ಲಿ ಒಂದು ಕರೆಂಟ್ ಹೋಗಿದೆ ಅಂದ್ಕೊಳ್ಳಿ, ಎಲ್ಲರೂ ರಾತ್ರಿಯ ಸಮಯಗಳಲ್ಲಿ ಕರೆಂಟ್ ಇರುವಂಥ ಸಮಯದಲ್ಲಿ ಎಲ್ಲ ಬೆಳಕುಗಳಿರುತ್ತೆ, ಎಲ್ಲ ಬಲ್ಬ್ಗಳು ಅವು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಕರೆಂಟ್ ಹೋದರೆ ಫುಲ್ ಮನೆಯೆಲ್ಲ ಕತ್ತಲಾಗಿ ಹೋಗುತ್ತೆ ಅಂದ್ಕೊಳ್ಳಿ. ಅಂಥ ಒಂದು ಸಮಯದಲ್ಲಿ ಮನುಷ್ಯನ ಏನು ಮಾಡ್ತಾನೆ? ಫುಲ್ಲು ಕತ್ತಲೆ ಆಗೋದಂಥ ಸಮಯದಲ್ಲಿ ಆತನು ತಡಕಿ ಒಂದು ಟಾರ್ಚನ್ನು, ಒಂದು ಮ್ಯಾಚ್ ಬಾಕ್ಸನ್ನು ಏನೋ ಹುಡುಕಿ ಕಂಡುಕೊಳ್ತಾನೆ. ಆ ರೀತಿಯಾಗಿ ದೇವರು ಅಂದರೆ ಏನು ಎನ್ನುವಂಥ ರೀತಿಯಲ್ಲಿ, ದೇವರು ಅಂದರೆ ಯಾರೋ ಎನ್ನುವಂಥ ರೀತಿಯಲ್ಲಿ ಗೊತ್ತಿಲ್ಲದೆ ಇರುವಂಥ
ಕತ್ತಲೆಯ ಸ್ಥಿತಿಯಲ್ಲಿರುವಂಥ ಈ ಲೋಕದಲ್ಲಿ, ಕತ್ತಲೆಗೆ ಹೋಲಿಕೆಯಾಗಿ ಇರುವಂಥ ಈ ಒಂದು ಲೋಕದಲ್ಲಿ ಮನುಷ್ಯನು ಅಲೆಯುತ್ತಿದ್ದಾಗ ದೇವರು ಎಲ್ಲಿದ್ದಾನೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಒಂದು ಪರಿಸ್ಥಿತಿ ಇದೆ. ಯಾವುದೋ ಒಬ್ಬ ದೇವರನ್ನ ನಂಬಿಕೊಳ್ಬೇಕು, ಶ್ರೀಮಂತರಾಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ ಆಗಿರುವಂಥ ಕಾರಣ ಇವತ್ತು ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ದೇವರಿದಾನ, ಅಲ್ಲಿ ದೇವರಿದಾನ, ಇಲ್ಲಿ ಒಳ್ಳೇದಾಗುತ್ತಾ, ಅಲ್ಲಿ ಒಳ್ಳೇದಾಗುತ್ತಾ, ಇಲ್ಲಿಗೆ ಹೋದ್ರೆ ಐಶ್ವರ್ಯ ಬರುತ್ತಾ, ಇಲ್ಲಿಗೆ ಹೋದ್ರೆ ಅಂತಸ್ತು ಬರುತ್ತಾ, ಈ ರೀತಿಯಾಗಿ ಇರುವಂಥ ಕಾರಣ, ಈ ರೀತಿಯಾಗಿ ಅಲೆಯುತ್ತಿರುವಂಥ ಕಾರಣ ದೇವರೇನು ಮಾಡಿದ್ದಾನೆ, ಈ ಒಂದು ಕತ್ತಲೆಗೆ ಹೋಲಿಸಿ ಮಾತನಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಅದೇ ಇರುವಂಥ ಮಾತು, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ಅಂದರೆ ಈ ಕತ್ತಲೆಯ ಲೋಕದಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು, ತನ್ನ ಆಶ್ಚರ್ಯಕರವಾದಂಥ ಬೆಳಕು, ಕತ್ತಲೆಯಲ್ಲಿದ್ದಂಥ ನಿಮ್ಮನ್ನು ತನ್ನ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು, ದೇವರ ಗುಣಲಕ್ಷಣಗಳನ್ನು, ದೇವರ ಒಂದು ಮಹಿಮೆಯನ್ನು, ದೇವರ ಒಂದು ವಿಚಾರಗಳನ್ನು, ದೇವರ ಸಂಕಲ್ಪಗಳನ್ನು, ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥವರಾಗುವಂತೆ ಪ್ರಚಾರ ಅಂದ್ರೆ ಏನು? ಇವತ್ತು ಯಾವುದೋ ಒಂದು ವಿಚಾರಕ್ಕೆ ಏನು ಮಾಡ್ತಾರೆ, ಟಿ ವಿಲಿ ನ್ಯೂಸನ್ನು ತೋರಿಸಿ ಪ್ರಚಾರ ಮಾಡ್ತಾರೆ. ಇವತ್ತು ಯಾವುದೋ ಒಂದು ಏನೋ ಬಂದಿದೆ ಅಂದ್ಕೊಳ್ಳಿ, ಏನೋ ಒಂದು ಗೌರ್ಮೆಂಟಿಂದ ಒಂದು ಆರ್ಡರ್ ಬಂದಿದೆ ಅಂದ್ಕೊಳ್ಳಿ, ಏನು ಮಾಡ್ತಾರೆ, ಎಲ್ಲ ಪ್ರಚಾರ ಮಾಡಿ ತಿಳಿಸ್ತಾರೆ ಪ್ರತಿಯೊಬ್ಬರಿಗೂ. ಯಾಕೆಂದರೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು, ಅದನ್ನೇ ಪ್ರಚಾರ ಎಂಬುದಾಗಿ ಹೇಳ್ತೀವಿ. ಇಲ್ಲಿ ಏನಂತೆ, ಆ ದೇವರ ಗುಣಲಕ್ಷಣಗಳನ್ನು ಪ್ರಚಾರ ಮಾಡುವುದಕ್ಕೋಸ್ಕರ ಕತ್ತಲೆಯೊಳಗಿಂದ ಕರೆದಿರುವಂಥ ದೇವರು ನಮ್ಗೆ ಏನು ಹೇಳಿದನು ಗೊತ್ತಿದೆಯಾ? ತನ್ನ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು, ಆ ದೇವರ ಗುಣಲಕ್ಷಣಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರ ಆದುಕೊಂಡಿರುವಂಥ ಜನಾಂಗವು ರಾಜವಂಶಸ್ಥರಾದಂಥ ಯಾಜಕರು. ಚೆನ್ನಾಗಿದ್ದನ್ನು ತಿಳಿದುಕೊಳ್ಳಿ. ಈ ಪ್ರಪಂಚದಲ್ಲಿ ಯಾರಿಗೂ ಸಿಗದೇ ಇರುವಂಥ ಒಂದು ಅಧಿಕಾರ, ಪ್ರಪಂಚದಲ್ಲಿ ಯಾರಿಗೂ ದೇವರ ಮಕ್ಕಳನ್ನು ಹೊರತುಪಡಿಸಿ ಮತ್ತಾರಿಗೂ ಸಿಗದೇ ಇರುವಂಥ ಒಂದು ಉನ್ನತವಾದಂಥ ಸ್ಥಿತಿ ಇದು. ಆ ರಾಜವಂಶಸ್ಥರು ಅಂದರೆ ಸಾಮಾನ್ಯವಾದಂಥ ಸಂಗತಿಯ? ಈ ಲೋಕದಲ್ಲಿರುವಂಥ ರಾಜರನ್ನೆಲ್ಲ ಹೇಳ್ತಿರೋದು ನಾನು. ಈ ಲೋಕದಲ್ಲಿ ಯಾರೋ ಈತನು ರಾಜನ ಮಗ, ಇವರು ಒಬ್ಬ PM ಮಗ, ಈ ರೀತಿಯಾಗಿ ಹೇಳ್ತಾ ಇಲ್ಲ. ಈ ರಾಜನ ಮಗ, ಇದೆಲ್ಲ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ, ಒಂದು ದೇಶಕ್ಕೆ ಮಾತ್ರವೇ ಸೀಮಿತವಾಗದೆ ಇರುವಂಥ, ಇಡೀ ಪ್ರಪಂಚಕ್ಕೆ ಇರುವಂಥ, ಈ ಪ್ರಪಂಚವನ್ನು ಮಾತ್ರವೇ ಅಲ್ಲ, ಭೂಲೋಕ, ಪರಲೋಕ, ಪಾತಾಳ ಲೋಕಗಳಿಗೂ ಕೂಡ ಒಡೆಯನಾಗಿರುವಂಥ, ಮಹಾಸರ್ವೇಶ್ವರನಾಗಿರುವಂಥ, ಸೃಷ್ಟಿಕರ್ತನಾದಂಥ ಆ ಒಂದು ದೇವರೇ ಮಹಾರಾಜನು. ಆ ಒಂದು ರಾಜವಂಶಸ್ಥರಾದಂಥ ಯಾಜಕರು, ಆ ಒಂದು ರಾಜನ ವಂಶಕ್ಕೆ ಸೇರಿದಂಥವರು ನಾವೆಲ್ಲ. ಏನಂತ್ಕೊಂಡಿದ್ದೀರ ನಿಮ್ಮನ್ನ ನೀವು? ಆ ರಾಜನ ವಂಶಕ್ಕೆ ಸೇರಿದಂಥವರು, ಈ ಭೂಲೋಕದಲ್ಲಿರುವಂಥ ರಾಜರ ವಂಶಕ್ಕೆ ಸೇರಿದಂಥವರಲ್ಲ. ಈ ಎಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರಾಗಿರುವಂಥ ಆ ಒಂದು ರಾಜನ ಒಂದು ವಂಶಕ್ಕೆ ಸೇರಿದಂಥ ಯಾಜಕರು ಮೀಸಲಾದಂಥ ಜನವು. ಯಾಜಕೋದ್ಯೋಗವನ್ನು ಯಾರು ನಡೆಸಬೇಕು? ಒಂದನೇ ಶತಮಾನಕ್ಕಿಂತ ಹಿಂದಿನ ಕಾಲದಲ್ಲಿ ನೋಡುವಂಥದ್ದಾದರೆ, ಮೋಶೆಯ ಕಾಲದಲ್ಲಿ ನೋಡುವಂಥದ್ದಾದರೆ ಯಾಜಕೋದ್ಯೋಗವನ್ನು ಎಲ್ಲರೂ ನಡೆಸಂಗಿಲ್ಲ. ಯಾಜಕವನ್ನು ಯಾರು ಮಾತ್ರ ನಡೆಸಬೇಕು? ಆ ಲೇವಿ ಕುಲದವರು ಮಾತ್ರವೇ ನಡೆಸಬೇಕು. ಅವರನ್ನು ಹೊರತುಪಡಿಸಿ ಯಾರು ಕೂಡ ನಡೆಸಂಗಿಲ್ಲ. ಇದು ದೇವರ ಆಜ್ಞೆ. ಅಂದರೆ ಯಾಜಕೋದ್ಯೋಗ ಶ್ರೇಷ್ಠವಾದಂಥದ್ದು. ಆ ಯಾಜಕರು ಮಾತ್ರವೇ ಆ ಒಂದು ದೇವದರ್ಶನ ಗುಡಾರದಲ್ಲಿ ದೇವರ ಸೇವೆಯನ್ನು ಮಾಡುವಂಥವರು, ದೇವರ ಕೆಲಸವನ್ನು ಮಾಡುವಂಥವರು. ಅಂದರೆ ಅವರು ಶ್ರೇಷ್ಠರವರು. ದೇವರು ಅವ್ರನ್ನ ಮಾತ್ರವೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ದೇವರು ಏನು ಮಾಡಿದ್ದಾನೆ ಅಂತಂದ್ರೆ ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾನಂತೆ. ಅದೇ ಇಲ್ಲಿರುವಂಥದ್ದು ರಾಜವಂಶಸ್ಥರಾದಂಥ ಯಾಜಕರು, ಮೀಸಲಾಗಿರುವಂಥ ಜನ. ಇವತ್ತು ನಾವು ನಮ್ಮ ಒಂದು ಭೌತಿಕವಾಗಿ ಕೆಲವೊಂದು ಕಾರ್ಯಗಳನ್ನು ದೇವ್ರನ್ನ ಏನೋ ಒಂದು ರೀತಿಯಲ್ಲಿ ತಿಂದು ಕುಡಿತಾನೇನೋ, ಮಾಂಸವನ್ನು ತಿಂದು ರಕ್ತವನ್ನು ಕುಡಿತಾನೇನೋ ಎನ್ನುವಂಥ ರೀತಿಯಲ್ಲಿ ನಾವು ಭಾವಿಸಿ ಕೆಲವೊಂದು ದೇವರುಗಳಿಗೆ ಪ್ರತ್ಯೇಕವಾಗಿ ಮೀಸಲನ್ನು ಇಡ್ತೀವಿ. ನಾವು ಮೀಸಲನ್ನು ಇಟ್ಟಿದ್ದನ್ನು ಏನು ಮಾಡ್ತೀವಿ ಅಂದರೆ ಅದನ್ನು ಚೆನ್ನಾಗಿ ಪೋಷಿಸ್ತೀವಿ, ಚೆನ್ನಾಗಿ ನೋಡಿಕೊಳ್ತೀವಿ, ಚೆನ್ನಾಗಿ ಮೊದಲ ಒಂದು ಪ್ರಾಮುಖ್ಯತೆ ನಾವಾಗೇ ಕೊಡ್ತೀವಿ. ಅಂದರೆ ಅದು ಶ್ರೇಷ್ಠ ಎಂಬುದಾಗಿ ಭಾವಿಸ್ತೀವಿ. ನಾವು ನಮ್ಮ ಜೀವನಗಳಲ್ಲಿ ನಡೆಸಿಕೊಳ್ಳುವಂಥ ಈ ಭೌತಿಕವಾದಂಥ ಕಾರ್ಯ ಇದು. ಆದರೆ ಇಲ್ಲೇನಂತೆ ಮೀಸಲಾದಂಥ ಜನ ಅಂತಂದರೆ ಅದನ್ನು ನಾವು ಆ ರೀತಿಯಾಗಿ ಆಲೋಚನೆ ಮಾಡ್ತೀವಿ ಅಂದರೆ ದೇವ್ರು ಏನು ಮಾಡ್ತಾನೆ, ಮೀಸಲಾದಂಥ ಜನ ನೀವು ಎಂಬುದಾಗಿ ಹೇಳ್ತಾ ಇದ್ದೀವಿ ಅಂದರೆ ನಾವು ಎಂಥ ಶ್ರೇಷ್ಠರು ಒಂದು ಸಾರಿ ಆಲೋಚನೆ ಮಾಡಿ ನೋಡಿ.
ಎಂಥ ಶ್ರೇಷ್ಠರ ನಾವು, ದೇವರು ಎಂಥ ಒಂದು ಪರಿಸ್ಥಿತಿಯನ್ನು, ಉನ್ನತವಾದಂಥ ಸ್ಥಿತಿಯನ್ನು ನಮಗೆ ಕೊಟ್ಟಿದ್ದನು. ರಾಜವಂಶಸ್ಥರು ಅಂದರೆ ನೀವೆಲ್ಲ ನನ್ನ ರಾಜನಾದಂಥ ನನ್ನ ಮಕ್ಕಳು ನೀವೆಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತ ಅಂದರೆ, ನರಮನುಷ್ಯನಿಗೆ ದೇವರು ಕೊಡುತ್ತಿರುವಂಥ ಮಹಿಮೆಯನ್ನು ನೋಡಿ. ನರಮನುಷ್ಯನಿಗೆ ದೇವರು ಕೊಡ್ತಿರುವಂಥ ಒಂದು ಶ್ರೇಷ್ಠವಾದಂಥ ಭಾಗ್ಯವನ್ನು, ರಾಜವಂಶಸ್ಥರಾದಂಥ ಯಾಜಕರು, ಮೀಸಲಾದಂಥ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಒಂದು ಸ್ವಕೀಯ ಪ್ರಜೆ ಅಂತ ಅಂದರೆ ಕ್ಲೋಸ್ ಆಗಿರುವಂಥ ಒಂದು ಜನ ನೀವು ಎಂಬುದಾಗಿ, ಆತನ ಸ್ವಂತಕ್ಕಿರುವಂಥ ಜನ ಎಂಬುದಾಗಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ನೀವು ಮನುಷ್ಯನೇ ಆಗಿರಲಿಲ್ಲ, ಈಗ ಆದರೂ ದೇವರ ಮನುಷ್ಯರಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ. ಅಂದರೆ ಯಾಜಕರಾಗಿದ್ದೀವಂತೆ, ರಾಜವಂಶಸ್ಥರಾಗಿದ್ದೀವಂತೆ, ದೇವರಿಗೆ ಪ್ರತ್ಯೇಕಿಸಲ್ಪಟ್ಟಂಥವರಾಗಿದ್ದೀವಂತೆ. ಅಂದರೆ ದೇವರು ಇದನ್ನೆಲ್ಲ ಹೇಳ್ತಾ ಇದ್ದೇನೆ, ಯಾವ ಮಾತು ಕೂಡ ಸುಳ್ಳಲ್ಲ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದ ಪ್ರಕಾರವಾಗಿ ದೇವರ ಬಾಯಿಂದ ಬಂದಂಥ ಯಾವ ಮಾತು ಕೂಡ ನಿಷ್ಫಲವಾಗಿ ಹೋಗಲ್ಲ. ಆಗಿರುವಂಥ ಕಾರಣ, ಯಾಜಕರಾಗಿರುವಂಥ ನಾವು ಮಾಡಬೇಕಾಗಿರುವಂಥ ಕೆಲಸವು ಏನು? ಕ್ರಿಸ್ತ ಪೂರ್ವದಲ್ಲಿ ಯಾಜಕರನ್ನು ನಡೆಸಬೇಕಾಗಿರುವಂಥದ್ದು ಭೌತಿಕವಾದಂಥ ಆರಾಧನೆಗಳಿದೆ, ಭೌತಿಕವಾದಂಥ ದೇವರ ಸೇವೆ ಇದೆ. ಯಾವೊಬ್ಬ ಮನುಷ್ಯನು ಆತನು ಪಾಪವನ್ನು ಮಾಡಿ ಆತನು ಆ ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಂದರೆ ಅದನ್ನು ದೇವರ ಆಜ್ಞಾನುಸಾರವಾಗಿ ಅದನ್ನು ಕಡಿದು ಅದರಲ್ಲಿ ರಕ್ತವನ್ನು ಅದರಲ್ಲಿ ಚೆಲ್ಲಿ, ಬೆಂಕಿಯಲ್ಲಿ ಚೆಲ್ಲಿ, ಅವನಿಗೋಸ್ಕರ ದೇವರಿಗೆ ವಿಜ್ಞಾಪನೆಯನ್ನು ಮಾಡಬೇಕು, ದೇವರೇ ಈತನನ್ನು ಕ್ಷಮಿಸು ಎಂಬುದಾಗಿ. ಮತ್ತು ಇವತ್ತು ಅದನ್ನು ನಿಲ್ಲಿಸಿದ್ದೇನೆ ದೇವರು. ಇವತ್ತು ಅದನ್ನು ನಿಲ್ಲಿಸಿರುವಂಥ ಕಾರಣ, ಮತ್ತು ನಿನಗೆ ಆ ಒಂದು ಯಾಜಕರ ಅದನ್ನು ಮಾಡಿದರೆ ಆ ಒಂದು ಕಾಲದಲ್ಲಿ ದೇವರು ಆ ಒಂದು ಯಾಜಕರಿಗೆ ಆ ಒಂದು ಕಾರ್ಯವನ್ನು ಇವತ್ತು ದೇವರು ನಿಲ್ಲಿಸಿದ್ದೇನೆ ಅಂತ ಅಂದರೆ, ಇವತ್ತು ಯಾಜಕರಾಗಿರುವಂಥ ನಮಗೆ ನೇಮಕ ಮಾಡಿರುವಂಥ ಕೆಲಸವು ಏನು? ಮತ್ತೆ ನಾವು ಹೋಗಿ ಬಲಿಗಳನ್ನು ಅರ್ಪಿಸ್ಬೇಕಾ? ಪಾಪವನ್ನು ಮಾಡಿ ಬಂದವರಿಗೋಸ್ಕರ ನಾವು ಅಲ್ಲಿ ಬಲಿಗಳನ್ನು ವಧಿಸ್ಬೇಕಾ? ಪ್ರಾಣಿಗಳನ್ನು ವಧಿಸ್ಬೇಕಾ? ಏನು ಮಾಡಬೇಕು? ಇದು ಯಾವುದು ಅಲ್ಲ. ಇಲ್ಲೇ ವಚನದಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ನೋಡಿ, ದೇವರಾದುಕೊಂಡಂಥ ಜನಾಂಗವು 9ನೇ ವಚನ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ, ದೇವರ ಗುಣಲಕ್ಷಣಗಳನ್ನು ಪ್ರಚಾರ ಮಾಡ್ಬೇಕಂತೆ, ದೇವರ ಬಗ್ಗೆ ತಿಳಿಸ್ಬೇಕಂತೆ. ದೇವರ ಸೇವೆ ಅಂದರೆ ಏನೂ ಅಲ್ಲ. ದೇವರ ಸೇವೆ ಅಂತ ಅಂದರೆ ದೇವರ ಬಗ್ಗೆ, ಒಬ್ಬ ಪಾಪಿಗೆ ದೇವರ ಬಗ್ಗೆ ತಿಳಿಸುವಂಥದ್ದೇ. ಇದೇ ದೇವರ ಸೇವೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ದೇವರ ಸೇವೆ ಅಂದರೆ ಇದೇನೆ. ದೇವರ ಸೇವೆ ಅಂದರೆ ಇನ್ಯಾವುದೂ ಅಲ್ಲ. ದೇವರ ಸೇವೆ ಅಂದರೆ ಇದೇನೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಒಬ್ಬ ನಾಶವಾಗಿ ಹೋಗುವಂಥ ಒಬ್ಬ ಮನುಷ್ಯನಿಗೆ ದೇವರ ಬಗ್ಗೆ ಪ್ರಕಟ ಮಾಡಿ ಆತನ ದೇವರ ಕಡೆಗೆ ತಿರುಗಿಕೊಂಡು ಕರೆದುಕೊಂಡು ಸೇರಿಸುವಂಥ ಕಾರ್ಯವಿದೆಯಲ್ಲ, ಇದೇ ದೇವರ ಸೇವೆ. ಇದನ್ನೇ ಮಾಡಬೇಕಾಗಿರುವಂಥದ್ದು ನಾವೆಲ್ಲರೂ. ಇವತ್ತು ಎಷ್ಟು ಮಂದಿ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದೀರ, ಒಂದು ಸಾರಿ ಆಲೋಚನೆ ಮಾಡಿ ನೀವೇ ತೀರ್ಮಾನ ಮಾಡಿಕೊಳ್ಳಿ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ನಾವೆಲ್ಲರೂ ಕೂಡ ಆ ಒಂದು ಕೆಲಸದ ನಿಮಿತ್ತವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದ ಪ್ರಕಾರವಾಗಿ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವೇ ನಾವೆಲ್ಲರೂ ಹುಟ್ಟಿದ್ವಿ. ಈ ಒಂದು ಕೆಲಸದ ನಿಮಿತ್ತವಾಗಿಯೇ ದೇವರು ಹುಟ್ಟಿಸಿದ್ದಾನೆ ನಮ್ಮನ್ನೆಲ್ಲರನ್ನ. ಯಾರು ಈ ಕೆಲಸವನ್ನು ಮಾಡುವಂಥದ್ರಲ್ಲಿ ಮುಂದಾಗ್ತಾ ಇದ್ದೀವಿ, ನಾವು ಯಾರು ಈ ಕೆಲಸವನ್ನು ಮಾಡುವಂಥದ್ರಲ್ಲಿ ನಿರತರಾಗಿದ್ದೀವಿ. ದಿನ ಬೆಳಗ್ಗೆ ಎದ್ದು ಸಾಯಂಕಾಲವರೆಗೂ ನಮ್ಮ ಕೆಲಸಗಳೇ, ನಮ್ಮ ಒಂದು ಹೊಟ್ಟೆಯ ಕೆಲಸಗಳೇ, ಮುಂದೆ ನಮ್ಮ ಜೀವನಗಳ ಜಂಜಾಟಗಳೇ, ಈ ಲೋಕದ ಕಾರ್ಯಗಳೇ ಹೊರತಾಗಿ ದೇವರ ಕೆಲಸವನ್ನು ಏನು ಮಾಡ್ತೀರಾ? ಯಾವತ್ತಾದರೂ ಒಬ್ಬ ಮನುಷ್ಯನು ಒಂದೊತ್ತು ಉಪವಾಸ ಇರೋದಕ್ಕೆ ಇಷ್ಟಪಡ್ತಾನ? ಇರಲ್ಲ. ಆದರೆ ಒಂದೊತ್ತು ದೇವ್ರ ಬಗ್ಗೆ ಹೇಳದಲ್ಲೇ ಇರೋದಕ್ಕೆ ಆತನು ಒಂದು ವೇಳೆ ಅದನ್ನ ಹೇಳ್ತಾನ? ಹೇಳ್ದಲ್ಲೇ ಇರೋದಕ್ಕೆ ಬೇಕಾದ್ರೆ ಇಷ್ಟಪಡ್ತಾನೆ, ಹೇಳುವುದಕ್ಕೆ ಇಷ್ಟಪಡಲ್ಲ. ಆಲೋಚನೆ ಮಾಡಿ ನೋಡಿ. ಇವತ್ತು ಈ ಒಂದು ದೇವರು ಈ ಪುಸ್ತಕಗಳ, ಈ ಗ್ರಂಥಗಳೆಲ್ಲವನ್ನು ಕೂಡ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಇನ್ನೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಇನ್ನೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ದೇವರು ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ? ಇದನ್ನೆಲ್ಲವನ್ನ ಮಾಡಿಕೊಂಡು ಹೋಗ್ತಾ ಇರುವಂಥ ಕಾರಣ, ದೇವರು ಮನುಷ್ಯನು ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮತ್ತೆ ದೇವರ ಬಳಿಗೆ ಬರಬೇಕು. ಆ ದೇವರ ಬಳಿಯಿಂದ ಈ ಭೂಮಿ ಮೇಲೆ ಬಂದಿರುವಂಥ ಮನುಷ್ಯನು ಮತ್ತೆ ದೇವರ ಬಳಿಗೆ ಬರಬೇಕು ಎನ್ನುವಂಥ ಉದ್ದೇಶದಿಂದಲೇ, ಅದಕ್ಕೋಸ್ಕರ ಈ ತರ್ಜಿಮೆ ಕಾರ್ಯಕ್ರಮವನ್ನು ದೇವರೇನು ಮಾಡ್ತಾ ಇದ್ದಾನೆ. ಚೆನ್ನಾಗಿದ್ದಾನೆ ಅರ್ಥ ಮಾಡೋಕ್ಕೆ. ಯಾವುದೋ ಒಂದು 2 ಗಂಟೆ 2.5 ಗಂಟೆ ಸಿನಿಮಾ ಇದೆ ಅಂದ್ಕೊಳ್ಳಿ, ಆ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಡಬ್ಬಿಂಗ್ ಮಾಡುವಂಥದ್ದು, ಆ ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡುವಂಥದ್ದು. ಅಂದರೆ ಇಂಥ ಒಂದು ಲೋಕದ ಚಿಕ್ಕ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವಂಥ ಮನುಷ್ಯನು
ದೇವರ ಕೆಲಸವನ್ನು ಏನಕ್ಕೋಸ್ಕರ ಮಾಡೋದಕ್ಕೆ ಮುಂದಾಗಲ್ಲ. ಮಹಾಜ್ಞಾನವನ್ನು ತಿಳಿದುಕೊಂಡಿರುವಂಥ ಮನುಷ್ಯನು ದೇವರ ಕೆಲಸವನ್ನು ಮಾಡೋದಕ್ಕೆ ಏನಕ್ಕೋಸ್ಕರ ಮುಂದಾಗಲ್ಲ. ದೇವರ ಮೇಲೆ ಪ್ರೀತಿ ಇಲ್ವಾ? ದೇವರ ಮೇಲೆ ಪ್ರೀತಿ ಇಲ್ವಾ? ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮನುಷ್ಯನು ದೇವರನ್ನ ಮನುಷ್ಯರ ಮುಂದೆ ಒಪ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆಲೋಚನೆ ಮಾಡಿ ನೋಡಿ. ಅಂದರೆ ನಾವು ದೇವರ ಕೆಲಸದಲ್ಲಿ ಯಾವುದೇ ಆದರೂ ಸರಿ, ಅದು ತರ್ಜುಮೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಆದರೂ ಸರಿ ದೇವರ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಯಾಕೆಂದರೆ ಮನುಷ್ಯನು ಯಾವಾಗ ಸಾಯ್ತಾನೋ ಎನ್ನುವಂಥದ್ದು ಗೊತ್ತಿಲ್ಲ. ಆಗಿರುವಂಥ ಕಾರಣ ಪ್ರತಿಯೊಂದು ಸಮಯದಲ್ಲೂ ಕೂಡ ದೇವರ ಕೆಲಸದಲ್ಲಿ ಇರಬೇಕು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಆತನ ಆಸೆ ಏನಿದೆಯೋ ಗೊತ್ತಿದೆಯಾ? ಆ ಒಂದು ದೇವರ ಆಸೆ ಏನಿದೆಯೋ ಗೊತ್ತಿದೆಯಾ? ಆ ಒಂದು ದೇವರ ಆಸೆ ಏನಿದೆಯೋ ಯೆಶಾಯನ ಗ್ರಂಥ 45ನೇ ಅಧ್ಯಾಯವನ್ನು ತೆಗಿರಿ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಎಲ್ಲ ದಿಗಂತಗಳವರೇ, ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಭಾಷೆಯನ್ನು ಮಾತನಾಡುವಂಥ ಜನರೇ, ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂಥ ಜನರೇ, ಎಲ್ಲರೂ ಕೂಡ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ನಾನೇ ದೇವರು. ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ, ನಾನೇ ದೇವರು. ದೇವರು ಕರೀತಾ ಇದ್ದೇನೆ. ದಿಗಂತಗಳವರೇ, ನಾನೇ ದೇವರು ಅಂದರೆ ದೇವರು ಯಾವ ರೀತಿಯಾಗಾದರೂ ಕಡಿ ಸರಿ, ಆತನು ನಾನೇ ದೇವರು ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು. ನನ್ನ ಮಕ್ಕಳು ನಾನೇ ತಂದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳುವಂಥ ಕೆಲಸಗಳಲ್ಲಿ ಆತನು ಇದ್ದಾನೆ. ಪ್ರವಾದಿಗಳ ಮೂಲಕವಾಗಿ ಇದನ್ನೆಲ್ಲವನ್ನು ಬರೆಸಿಕೊಟ್ಟಿದ್ದಾನೆ. ಅಂದರೆ ನಾವೆಲ್ಲರೂ ಕೂಡ ಆತನ ಮಕ್ಕಳಾಗಿದ್ದರೆ ದೇವರ ಕೆಲಸವನ್ನು ಮಾಡ್ತೀವಿ. ನಾವು ಆ ದೇವರ ಮಕ್ಕಳಾಗದಲ್ಲೇ ಇರುವಂಥ ಕಾರ್ಯವು ನಮಗೆ ಗೊತ್ತಿಲ್ಲ ಅಂತ ಅಂದರೆ, ಆ ದೇವರ ಮೇಲೆ ಪ್ರೀತಿ ಇಲ್ಲ ಅಂತ ಅಂದರೆ ಆ ದೇವರ ಕೆಲಸವನ್ನು ಮಾಡುವುದಕ್ಕೆ ನಾವು ಮುಂದಾಗಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಆಸೆ ಏನಿದೆ, ನಾನೇ ದೇವರು ಎಂಬುದಾಗಿ ತಿಳಿಸುವಂಥ ಒಂದು ಆಸೆ ಎಂಬುದಾಗಿ ದೇವರಿಗಿದೆ. ದೇವರಿಗೆ ಆ ರೀತಿಯಾದಂಥ ಆಸೆ ಇದೆ. ಎಲ್ಲರೂ ನನ್ನನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಆಸೆ ಇದೆ. ಅದಕ್ಕೆ ದಿಗಂತಗಳವರೇ, ಮನುಷ್ಯರೇ, ಪ್ರತಿಯೊಬ್ಬರೇ, ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬರೇ, ಇದೆಲ್ಲರೂ ನನ್ನ ಕಡೆಗೆ ತಿರುಗಿಕೊಡ್ರಿ, ರಕ್ಷಣೆಯನ್ನು ನೀವು ಹೊಂದಿಕೊಳ್ಳ್ರಿ. ನಿತ್ಯ ನಾಶನ ಎನ್ನುವಂಥದ್ದಿದೆ, ಅದಕ್ಕೋಸ್ಕರವೇ. ಮತ್ತು ಕೀರ್ತನೆ 102:22 ಗಮನಿಸಿ. ಕೀರ್ತನೆ 102ನೇ ಅಧ್ಯಾಯ 22 ಗಮನಿಸಿ. ಜನಾಂಗಗಳು, ರಾಜ್ಯಗಳು ಕೂಡಿ ಬಂದು ಇವರೊಡನೆ ಯೆಹೋವನನ್ನು ಸೇವಿಸುತ್ತವೆ ಎಂದು ಹೇಳುವುದು. ಇದೇ ಮಾತನ್ನು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ, ಬರುವ ಒಂದು ತಲೆಮಾರು ತಿಳಿಯುವಂತೆ ಇದು ಬರೆಯಬೇಕು ಎಂಬುದಾಗಿ. ಬರುವಂಥ ತಲೆಮಾರು ತಿಳಿಯುವಂಥ ರೀತಿಯಲ್ಲಿ ಮುಂದೆ ಬರುವಂಥ ತಲೆಮಾರುಗಳು, ಮುಂದೆ ಬರುವಂಥ ಸಂತಾನಗಳು ತಿಳಿಬೇಕು ಅಂತ ಅಂದರೆ ಇದನ್ನು ಬರಿಬೇಕು ಎಂಬುದಾಗಿ ತೆಲುಗು ಬೈಬಲಲ್ಲಿ ಇದೇ ಮಾತು ಇದೆ. ಆಗಿರುವಂಥ ಕಾರಣ ನಾವೆಲ್ಲರೂ ಕೂಡ ದೇವರ ಕೆಲಸವನ್ನು ಒಂದು ತಲೆಮಾರಿನ ಇವತ್ತು ಆ ಒಂದು ಭಾಷಾಂತರ ಮಾಡಲ್ಪಟ್ಟಿರುವಂಥ ವ್ಯಕ್ತಿಗಳನ್ನು ನಾವು ಕೆಲವೊಂದು ಭಾಷೆಗಳಿಗೆ ಭಾಷಾಂತರ ಮಾಡುವಂಥ ವ್ಯಕ್ತಿಗಳನ್ನು ನಾವು ನೋಡಿಕೊಂಡಿದ್ದೀವಿ. ಇವತ್ತು ನಾವು ಜ್ಞಾಪಿಸ್ಕೊತಾ ಇದ್ದೀವಿ ನಾವು ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಏನಕ್ಕೋಸ್ಕರ ನೆನಪಿಸಿಕೊಳ್ತಾ ಇದ್ದೀವಿ? ಅಂಥ ಶ್ರೇಷ್ಠವಾದ ಕೆಲಸಗಳನ್ನು ಅವ್ರು ಮಾಡಿರುವಂಥ ಕಾರಣವೇ ಇವತ್ತು ನಾವು ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡದಲ್ಲಿದ್ದರೆ ನಾವು ನೆನಪಿಸ್ಕೊಳ್ತಾ ಇದ್ವಾ? ನೆನಪಿಸ್ಕೊಳ್ತಾ ಇರಲಿಲ್ಲ. ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿರುವಂಥ ಕಾರಣವೇ ಅವ್ರನ್ನ ಶ್ರೇಷ್ಠವಾದಂಥ ರೀತಿಯಲ್ಲಿ ಇವರು ಮಹಾನುಭಾವರು ಎಂಬುದಾಗಿ ನಾವು ಗುರುತಿಸ್ತಾ ಇದ್ದೀವಿ. ಆಗಿರುವಂಥ ಕಾರಣ ನಾವಿವತ್ತು ಮಾಡುವಂಥ ಕೆಲಸವನ್ನು ಮುಂದಿನ ತಲೆಮಾರಿನವರು ಅವರು ಜ್ಞಾಪಿಸಿಕೊಳ್ಳಬೇಕು ಅಂತಂದರೆ ದೇವರ ಕೆಲಸವನ್ನು ಮುಂದುವರಿಸುವಂಥ ಒಂದು ಇದರಲ್ಲಿ ನಾವು ಸ್ಥಿತಿಯಲ್ಲಿ ಇರಬೇಕು. ದೇವರ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಕೆಲಸದಲ್ಲಿ ನಾವು ಇರಬೇಕು. ಅದು ಗ್ರಂಥ ರೂಪದಲ್ಲಿ ಮಾಡ್ತಿರೋ ಇಲ್ಲ ಭಾಷೆಗಳ ರೂಪದಲ್ಲಿ ಮಾಡ್ತಿರೋ ಯಾವುದರಲ್ಲಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದ್ದರಿಂದ ಸ್ಪಷ್ಟವಾಗಿ ಈ ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ದೇವರಿಗೋಸ್ಕರ ಮುಂದಿನ ತಲೆಮಾರಿಗೋಸ್ಕರ ಏನಾದರೂ ಮಾಡಲೇಬೇಕು ಎನ್ನುವಂಥದ್ದನ್ನು. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯವನ್ನು ತೆಗಿರಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9-10 ಗಮನಿಸಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9-10.
ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಕುಲ ಜನಾಂಗ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಇಲ್ಲೇನಿದೆಯೋ ಒಂದು ಸರಿ ಗಮನಿಸಿ 9ನೇ ವಚನವನ್ನ. ಇವುಗಳಾದ ಅಂದರೆ ಇವತ್ತು ಭವಿಷ್ಯತ್ ವಿಷಯಗಳಲ್ಲಿ ಬರೆದಿರುವಂಥ ಒಂದು ಕಾರ್ಯ, ಇದು ಮುಂದೆ ನಡೆಯುವಂಥ ಕಾರ್ಯಗಳನ್ನು ದೇವರು ಬರೆಸಿದ್ದಾನೆ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಯೇಸು ಕ್ರಿಸ್ತನ ಒಂದು ಯಜ್ಞದ ಕುರಿಯಾದಾತನು ಅಂದರೆ ಯೇಸು ಕ್ರಿಸ್ತನು ಸಿಂಹಾಸನ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂತಂದರೆ ತಂದೆಯಾದ ದೇವರ ಮುಂದೆ ಯೇಸು ಕ್ರಿಸ್ತನ ಮುಂದೆ ಯಾರಿಂದಲೂ ಎಣಿಸಕ್ಕಾಗದೇ ಇರುವಂಥ ಒಂದು ಮಹಾ ಸಮೂಹ ಎನ್ನುವಂಥದ್ದು ನಿಂತಿದೆಯಂತೆ. ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನ ಆಡುವವರು ಆಗಿದ್ದರು. ಸಕಲ ಭಾಷೆಗಳನ್ನು ಆಡುವಂಥವರು, ಲಿಪಿ ಇರುವಂಥವರಾಗಿರ್ಬೋದು, ಲಿಪಿ ಇಲ್ಲದೆ ಇರುವಂಥವರಾಗಿರ್ಬೋದು, ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ಜನಗಳಲ್ಲಿದ್ದಾರಂತೆ. ಚೆನ್ನಾಗಿ ಗಮನಿಸಿ. ಅಂದರೆ ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ಜನಗಳು ಆ ಪರಲೋಕದಲ್ಲಿ ಇದ್ದಾರೆ ಎನ್ನುವಂಥ ಭವಿಷ್ಯತ್ ವಿಷಯಗಳು ಇಲ್ಲಿ ಕಾಣ್ತಾ ಇದೆ ಅಂತಂದರೆ ಅವರೆಲ್ಲರೂ ರಕ್ಷಿಸಲ್ಪಟ್ಟೆ ಪರಲೋಕಕ್ಕೆ ಹೋಗಿದ್ದಾರಾ? ರಕ್ಷಿಸಲ್ಪಟ್ಟೆ ಪರಲೋಕಕ್ಕೆ ಹೋಗಿದ್ದಾರೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಅಂದರೆ ದೇವರು ಇದನ್ನು ಮಾಡೇ ಮಾಡ್ತಾನೆ. ಆ ಒಂದು ದೇವರ ಪ್ರಣಾಳಿಕೆಯಲ್ಲಿ, ಆ ದೇವರ ಕೆಲಸದಲ್ಲಿ ಭಾಗಿಗಳಾಗಿ ನೀವಿದ್ದೀರಾ? ಅದನ್ನು ಆಲೋಚನೆ ಮಾಡಿ. ಇವತ್ತು ನೀವು ಮಾಡ್ದಲೇ ಇದ್ರು, ನಾವು ಮಾಡ್ದಲೇ ಇದ್ರು, ಆ ಒಂದು ನಾವು ತೆಲುಗು ಬೈಬಲ್ಗಳನ್ನಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇರೆ ಭಾಷೆಗಳಿಗೆ ತರ್ಜುಮೆಗಳನ್ನು ಮಾಡ್ದಲೇ ಇದ್ರು, ದೇವರು ಯಾರದ ಮೂಲಕವಾಗಿ ಪ್ರತಿಯೊಂದನ್ನು ನಡೆಸ್ಕೊಂಡು ಬಂದೇ ಬರ್ತಿದ್ದ, ಮುಂದೆ ನಡೆಸ್ತಾನೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ನೀವು ಮಾಡ್ದಲೇ ಇದ್ರು ತರ್ಜುಮೆಯನ್ನು ದೇವರು ಮಾಡೇ ಮಾಡ್ತಾನೆ. ಆದರೆ ಆ ದೇವರ ಶ್ರೇಷ್ಠವಾದಂಥ ಕೆಲಸದಲ್ಲಿ ನೀವು ಪಾಲುದಾರರಾಗಿದ್ದೀರಾ? ಮುಂದಿನ ತಲೆಮಾರನ್ನು ನೆನೆಸಿಕೊಳ್ಳುವಂಥ ರೀತಿಯಲ್ಲಿ ನೀವು ಪಾಲುದಾರರಾಗಿದ್ದೀರಾ? ಆ ಪರಲೋಕಕ್ಕೆ ಹೋಗುವಂಥ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗುವುದಕ್ಕೆ ನೀವು ಪ್ರೇರೇಪಣೆ ಕೊಟ್ಟಿದ್ದೀರಾ? ದೇವರ ಒಂದು ಶ್ರೇಷ್ಠವಾದಂಥ ಕೆಲಸದಲ್ಲಿ ನೀವು ಪಾಲುಗಾರರಾಗಿದ್ದೀರಾ? ಅದನ್ನು ಆಲೋಚನೆ ಮಾಡಿ. ಪಾಲುಗಾರರಾಗಬೇಕು ಎಂಬುದಾಗಿ ಇರುವಂಥದ್ದಾದರೆ, ಪಾಲುದಾರರಾಗಬೇಕು ಎನ್ನುವಂಥ ಆಲೋಚನೆ ನಿಮಗಿದ್ದರೆ ದೇವರ ಕೆಲಸವನ್ನು ಮಾಡಿ. ದೇವರಂತೂ ನೆರವೇರಿಸ್ತಾನೆ. ಯಾವ ಕೆಲಸವನ್ನು ಆತನು ಬಿಡಲ್ಲ. ಪ್ರತಿಯೊಂದು ಕಾರ್ಯವನ್ನು ಆತನು ನೆರವೇರಿಸ್ತಾನೆ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಸ್ಪಷ್ಟವಾಗಿ ಕಾರ್ಯಗಳನ್ನು ಗಮನಿಸಿ. ಅಂದರೆ ದೇವರು ಇದನ್ನು ಮಾಡೇ ಮಾಡ್ತಾನೆ. ಆ ಒಂದು ದೇವರ ಕೆಲಸದಲ್ಲಿ ಯಾರು ಮುಂದೆ ನುಗ್ಗಿ ದೇವರ ಕೆಲಸವನ್ನು ನಡೆಸ್ತಾರೋ ಅವರು ಶ್ರೇಷ್ಠರಾಗ್ತಾರೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ರಿಂದ 7 ಗಮನಿಸಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು. ಅವನ ಕೈಯಲ್ಲಿ ಒಂದು ಬಿಚ್ಚಿದಂಥ ಸುರುಳಿ ಇದೆಯಂತೆ. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಸ್ಪಷ್ಟವಾಗಿ ಈ 3ನೇ ವಚನವನ್ನು ಗಮನಿಸಿ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಅಂದರೆ ಈ ಗುಡುಗುಗಳಲ್ಲಿ ಭಾಷೆ ಇದೆಯಾ? ಗುಡುಗುಗಳಲ್ಲಿ ಭಾಷೆಗಳು ಅಂದರೆ ಧ್ವನಿಗಳಿದೆ. ಅವುಗಳಿಗೆ ಅರ್ಥವೂ ಕೂಡ ಇದೆ. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಅಂದರೆ ಈ ಒಂದು ಯೋಹಾನನಿಗೆ ಆ ಗುಡುಗುಗಳು ನುಡಿದಂಥ ಒಂದು ವಿಷಯ ಗೊತ್ತಾಗಿದೆ. ಅವು ಏನು ನುಡಿದ್ವೋ ಆ ಒಂದು ಸಂಗತಿಯೂ ಕೂಡ ಗೊತ್ತಾಗಿದೆ. ಅಂದರೆ ಈತನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಗುಡುಗಿದವ, ಈತನಿಗೆ ಆ ಗುಡುಗಿದಂಥದ್ದು ಶಬ್ದವು ಈತನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿತ್ತ, ಅರ್ಥವಾಗುವಂಥ ಭಾಷೆಯಲ್ಲಿ ಇದೆ ಎನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ರೀತಿಯಾಗಿ ಅಂತಂದರೆ
ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಅಂದರೆ ಈತನು ಬರೀಬೇಕು ಅಂದ್ಕೊಂಡಿದ್ದಾನಂತೆ. ಅರ್ಥವಾಗಿದ್ದಕ್ಕೆ ತಾನೇ ಬರೀಬೇಕು ಅಂದ್ಕೊಂಡಿದ್ದಾನೆ. ಅರ್ಥವಾಗದಿಲ್ಲ ಇದ್ರೆ ಅದೇನು ಗುಡುಗು ಬಂತು, ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ ಎಂಬುದಾಗಿ ಬರೀತಿದ್ದ. ಅಂದರೆ ಈತನಿಗೆ ಗೊತ್ತಾಗಿದೆ. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು, ಇನ್ನು ಸಾವಕಾಶವಿರುವುದಿಲ್ಲ, ಇನ್ನು ಲೇಟ್ ಆಗಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಇನ್ನು ಸಾವಕಾಶವಿರುವುದಿಲ್ವಂತೆ. ಇದುವರೆಗೆ ಗುಪ್ತವಾಗಿದ್ದಂಥ ಸಂಕಲ್ಪವನ್ನು ತನ್ನ ದಾಸರಾದಂಥ ಪ್ರವಾದಿಗಳಿಗೆ, ಇದುವರೆಗೆ ಗುಪ್ತವಾಗಿದ್ದಂಥ ಸಂಕಲ್ಪವನ್ನು ತನ್ನ ದಾಸರಾದಂಥ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ, ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದಂಥ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಡನೆ ಮಾತನಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ಅಂದರೆ ಸ್ಪಷ್ಟವಾಗಿ ಗಮನಿಸಬೇಕು, ದೇವರು ಪ್ರವಾದಿಗಳ ಮೂಲಕವಾಗಿ, ಭಕ್ತರ ಮೂಲಕವಾಗಿ ಬರೆಸಿರುವಂಥ ಎಲ್ಲ ಕಾರ್ಯವನ್ನು ಆತನು ನೆರವೇರಿಸ್ತಾನೆ. ಆತನು ನೆರವೇರಿಸುವಂಥ ಕೆಲಸದಲ್ಲಿ ನೀವು ಪಾಲುದಾರರಾಗಿದ್ದೀರಾ. ಆ ಒಂದು ಶ್ರೇಷ್ಠ ಕೆಲಸದಲ್ಲಿ ನೀವು ಪಾಲುದಾರರಾಗಿದ್ದೀರಾ. ಆಲೋಚನೆ ಮಾಡಿ ನೋಡಿ. ಆ ಒಂದು ಶ್ರೇಷ್ಠ ಕೆಲಸದಲ್ಲಿ ನೀವು ಪಾಲುದಾರರಾಗಿ ದೇವರ ಕೆಲಸವನ್ನು ನಡೆಸುವಂಥ ರೀತಿಯಲ್ಲಿ ಇರ್ತೀರಾ? ಇಲ್ಲ. ಆತನ ಕೆಲಸವನ್ನು ಹೇಗೋ ನೆರವೇರಿಸ್ತಾನೆ. ನೀವು ಶಾಪಗ್ರಸ್ತರಾಗಿ ಇರುವುದಕ್ಕೆ ಇಷ್ಟಪಡ್ತೀರಾ? ಒಂದು ಸಾರಿ ಆಲೋಚನೆ ಮಾಡಿ ನೋಡಿಕೊಳ್ಳಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ವಚನದಿಂದ 10ನೇ ವಚನ, 4ನೇ ವಚನದಿಂದ, ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರಲ್ಲಿರುವ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ತನ್ನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಸುರುಳಿಗಳನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ಅಂದರೆ ಅಂಥ ಯೋಗ್ಯತೆ ಭೂಲೋಕದಲ್ಲಿ ಆಗಲಿ, ಭೂಮಿಯ ಮೇಲಿರುವಂಥ ಭೂಮಿಯ ಕೆಳಗಿರುವಂಥ ಪಾತಾಳ ಲೋಕದಲ್ಲಿ ಆಗಲಿ, ಭೂಮಿಯ ಒಂದು ಇನ್ನೊಂದು ಲೋಕವಾಗಲಿ, ಅಂದರೆ ಪರಲೋಕದಲ್ಲಿ ಆಗಲಿ, ಭೂಮಿಯ ಮೇಲಿರುವಂಥ ಪರಲೋಕದಲ್ಲಿ ಆಗಲಿ, ಭೂಲೋಕದ ಮೇಲಿರುವಂಥ ಪರಲೋಕದಲ್ಲಿ ಆಗಲಿ ಇರುವಂಥ ಈ 3 ಲೋಕಗಳಲ್ಲಿ ಯಾವನಿಗೂ ಇರದಂಥ ಯೋಗ್ಯತೆ ಯೇಸು ಕ್ರಿಸ್ತನಿಗೆ ಇದೆ. ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಮನುಷ್ಯರನ್ನ ದೇವರಿಗೋಸ್ಕರ ನೀನು ಕೊಂಡುಕೊಂಡಿದೀಯಾ. ನೀನು ಯಜ್ಞಾರ್ಪಿತನಾಗಿ, ಯಜ್ಞವನ್ನು ಅರ್ಪಣೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇದ್ದು ನೀನು ದೇವರಿಗೆ ನೀನು ಸಮರ್ಪಣೆ ಮಾಡಿಕೊಂಡು ದೇವರಿಗೋಸ್ಕರವೇ ನಿನ್ನ ಪ್ರಾಣ ತ್ಯಾಗವನ್ನು ನೀನು ಮಾಡಿದಂಥ ಕಾರಣ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಎಲ್ಲ ಭಾಷೆಯ ಜನಾಂಗಗಳನ್ನು ನೀನು ದೇವರಿಗೋಸ್ಕರ ಕೊಂಡುಕೊಂಡಿದೀಯ. ಎಲ್ಲ ಜಾತಿಯ ಜನಾಂಗಗಳನ್ನು ನೀನು ದೇವರಿಗೋಸ್ಕರ ಕೊಂಡುಕೊಂಡಿರುವಂಥ ಕಾರಣ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ.
ಎಲ್ಲರನ್ನ ನೀನೇನು ಮಾಡಿದ್ಯಾ? ದೇವರಿಗೋಸ್ಕರ ರಾಜರನ್ನಾಗಿ ಯಾಜಕರನ್ನಾಗಿ ನೀನು ಮಾಡಿದ್ಯಾ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದನು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಯಾವ ರೀತಿಯಾಗಿ ದೇವ ಭಕ್ತರು ಇವತ್ತು ಆಳ್ವಿಕೆ ಮಾಡ್ತಾ ಇದ್ದಾರೋ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಇವತ್ತು ಈ ಒಂದು ದೈವ ಸಂಕಲ್ಪ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ನಿಲ್ಲದಂಥ ರೀತಿಯಲ್ಲಿ ನೆರವೇರುತ್ತೆ. ಯಾರೇ ಅಡ್ಡಿ ಮಾಡಿದ್ರು ಸರಿ, ಯಾವ ಬೈಬಲ್ಗಳನ್ನು ಸುಟ್ಟಾಕಿದ್ರು ಸರಿ, ಯಾವ ಭಕ್ತರ ಒಂದು ಬಲಿ ಆದರೂ ಸರಿ, ಇನ್ನೊಂದಾದರೂ ಸರಿ, ಮತ್ತೊಂದಾದರೂ ಸರಿ, ಯಾವುದೇ ಕಾರಣಕ್ಕೂ ದೇವರ ಸಂಕಲ್ಪ ಎನ್ನುವಂಥದ್ದು ನೆರವೇರುತ್ತೆ. ಆ ಒಂದು ದೇವರ ಸಂಕಲ್ಪದಲ್ಲಿ ನೀವು ಸೇರಬೇಕು ಅಂದರೆ ಮುಂದೆ ನಿಗ್ಗಿ ದೇವರ ಕೆಲಸವನ್ನು ಮಾಡ್ತಿರೋ, ಇಲ್ಲ ಈ ಒಂದು ಜನರಿಗೆ ಭಯಪಟ್ಟು ಆ ದೇವರ ಸಂಕಲ್ಪದಲ್ಲಿ ಸೇರದೇ ಇರ್ತಿರೋ, ಅದು ನಿಮಗೆ ಬಿಟ್ಟಂಥ ಕಾರ್ಯ ಆಗಿರುವಂಥ ಕಾರಣ ದೇವರ ಸುವಾರ್ತೆಯನ್ನು ನೀವು ಸಾರಲೇಬೇಕು. ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನವನ್ನು ಸಾರುವಂಥದ್ದೇ ತಾನೇ ಸುವಾರ್ತೆ ಎನ್ನುವಂಥದ್ದು ಆಗಿರುವಂಥ ಕಾರಣ ನೀವು ಸುವಾರ್ತೆಯನ್ನು ಸಾರಲೇಬೇಕು. ಅಂದರೆ ನಾವು ಸುವಾರ್ತೆ ಸಾರಬೇಕು ಅಂದರೆ ಏನು ಮಾಡಬೇಕು? ನಾವೆಲ್ಲರೂ ಲೋಕದ ಕಟ್ಟಕಡೆಗಳಿಗೆ ಹೋಗಲೇಬೇಕು. ಒಂದು ವೇಳೆ ಲೋಕದ ಕಟ್ಟಕಡೆಗಳಿಗೂ ಹೋಗೋಕ್ಕಾಗಲಿಲ್ವಾ, ನಿನಗೆ ತಿಳಿದಿರುವಂಥ ಒಂದು ಭಾಷೆಯಿಂದ ನಿನಗೆ ತಿಳಿದಿರುವಂಥ ಇನ್ನೊಂದು ಭಾಷೆಗೆ ದೇವರ ಗ್ರಂಥಗಳನ್ನು, ಅಂದರೆ ದೇವರ ಕಾರ್ಯಗಳನ್ನು ತಿಳಿಸುವಂಥ ರೀತಿಯಲ್ಲಿ, ಬರೆಯುವಂಥ ರೀತಿಯಲ್ಲಿ ಯಾವುದರೊಂದು ಮೂಲಕವಾಗಿ, ಅಂದರೆ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಸತ್ಯವನ್ನು ಹೇಳುವಂಥ ರೀತಿಯಲ್ಲಿ ಇರಬೇಕು. ಸುಳ್ಳನ್ನು ಹೇಳೋದು ಭಯಂಕರವಾದಂಥ ಕೇಡು. ಅಂದರೆ ನಿನ್ನ ಒಂದು ತ್ಯಾಗ ಯಾವ ರೀತಿಯಾಗಿದೆ ಇವತ್ತು ಮನುಷ್ಯನ ತ್ಯಾಗ ಯಾವ ರೀತಿಯಾಗಿ, ಯಾವುದಕ್ಕೋಸ್ಕರ ಏನೇನನ್ನು ಕಳೆದುಕೊಳ್ತಾನೆ. ಕೆಲಸಕ್ಕೆ ಬಾರದೇ ಇರುವಂಥ ಒಂದು ಕೆಲಸಗಳಿಗೋಸ್ಕರವೇ ತನ್ನ ಕಷ್ಟಾರ್ಜಿತವನ್ನು ಕಳೆದುಕೊಳ್ತಾನೆ. ದೇವರಿಗೋಸ್ಕರ ಕಳೆದುಕೊಳ್ತಾನೆ ಏನನ್ನಾದರೂ? ದೇವರಿಗೋಸ್ಕರ ಇವತ್ತು ಮನುಷ್ಯನು ಏನಾದರೂ ಕಳ್ಕೊಳ್ಳೋದಕ್ಕೆ ಸಾಧ್ಯವಾ? ಇವತ್ತು ಯಾವುದನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಶತಮಾನದಲ್ಲಿ ನೋಡುವಾಗ ಹೊಲ ಮನೆಗಳನ್ನು ಮಾರಿಕೊಂಡಿದ್ದಾರೆ ದೇವರಿಗೋಸ್ಕರ. ಹೊಲ ಮನೆಗಳನ್ನು ಮಾರಿಕೊಂಡು ದೇವರ ಕೆಲಸಗಳನ್ನು ನಡೆಸಿದ್ದಾರೆ. ಇವತ್ತು ನಾವು ಹೊಲ ಮನೆಗಳನ್ನು ಮಾರಿಕೊಳ್ತೀವ? ನಮ್ಮ ಜೋಬಿನಿಂದ ಒಂದು ರೂಪಾಯಿಯನ್ನು ಕೂಡ ದೇವರ ರಾಜ್ಯಕ್ಕೋಸ್ಕರ ಬಿತ್ತದೇ ಇರುವಂಥವರು ನಾವೆಲ್ಲ. ದೇವರ ಕೆಲಸವನ್ನು ನಡೆಸು ಎಂಬುದಾಗಿ ಒಂದು ವೇಳೆ ನೀವು ನಡೆಸ್ತಲೇ ಇರಲ್ಲ, ನೀವು ನಡೆಸಲ್ಲ, ನಡೆಸುವಂಥವ್ರಿಗೂ ಕೂಡ ಒಂದು ವೇಳೆ ನನ್ನ ಕೈಯಲ್ಲಿ ಆಗಲ್ಲ ತಗ ಎಂಬುದಾಗಿ ನಿನ್ನ ಕಷ್ಟಾರ್ಜಿತವನ್ನು ಕೂಡ ಕೊಡಲ್ಲ. ಮತ್ತು ಯಾವ ರೀತಿಯಾಗಿ ದೇವರು ನಿನಗೆ ಸ್ವರ್ಗಲೋಕವನ್ನು ಕೊಡಬೇಕು? ಇವತ್ತು ದೇವರಿಗೋಸ್ಕರವೇ ಸಾವಿರಾರು ಕಿಲೋಮೀಟರ್ ಪ್ರಯಾಣಗಳನ್ನು ಮಾಡಿ ದೇವರ ಸೇವೆಯನ್ನು ಮಾಡುವಂಥವರು, ಸತ್ಯವಾದಂಥ ಸುವಾರ್ತೆಯನ್ನು ಸಾರುವಂಥವರಿದ್ದಾರೆ. ಸತ್ಯದ ಸುವಾರ್ತೆಯನ್ನು ಸಾರುವಂಥವರಿಗೆ ಅಂದರೆ ಬೈಬಲ್ಗನುಸಾರವಾಗಿ ಮಾತನಾಡುವಂಥವರಿಗೆ, ಬೈಬಲ್ಗನುಸಾರವಾಗಿ ದೇವರ ವಾಕ್ಯವನ್ನು ಬೋಧನೆ ಮಾಡುವಂಥವರಿಗೆ ನಿನ್ನ ಕಷ್ಟವನ್ನು ಕೊಡಬೇಕು. ದೇವರ ಒಂದು ಸತ್ಯಬದ್ಧ ಕೆಲಸವನ್ನು ನಡೆಸುವಂಥವ್ರಿಗೆ ನಿನ್ನ ಕಷ್ಟವನ್ನು ನೀನು ಕೊಡಬೇಕೇ ಬಿಟ್ಟರೆ ಸುಳ್ಳಾಗಿ ಹೇಳುವಂಥವ್ರಿಗಲ್ಲ. ಒಂದು ವೇಳೆ ಆ ರೀತಿಯಾಗಿ ಕೊಡ್ತಾ ಇದ್ದೀವಾ? ಆ ರೀತಿಯಾಗಿ ದೇವರ ಕೆಲಸವನ್ನು ನಡೆಸೋದಕ್ಕೋಸ್ಕರ ಯಾವುದೋ ಒಂದು ಸಹಾಯವನ್ನು ಮಾಡ್ತಾ ಇದ್ದೀವಾ? ಇಲ್ಲ ನಾವು ಮಾಡ್ತಾ ಇದ್ದೀವಾ? ಇಲ್ಲ ಮಾಡುವಂಥವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಾ? ಯಾವುದನ್ನು ಕೂಡ ಮಾಡದೇ ಇರುವಂಥ ಯಾವುದು ತ್ಯಾಗ ಮಾಡದಂಥ ರೀತಿಯಲ್ಲಿ ನಾವು ಇವತ್ತು ಇದ್ದೀವಿ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅವತ್ತು ತಾರುಮಾರು ಮಾಡಿದ್ದೇನಕ್ಕೋಸ್ಕರ? ನಾವೆಲ್ಲರೂ ಕೂಡ ಆ ಒಂದು ದೇವರ ಸಂಕಲ್ಪವನ್ನು ತಿಳಿಬೇಕು ಎನ್ನುವಂಥ ಒಂದು ಕಾರಣಕ್ಕೋಸ್ಕರವೇ, ಆತನ ಸಂಕಲ್ಪವನ್ನು ತಿಳಿಬೇಕು ಎನ್ನುವಂಥ ಕಾರಣಕ್ಕೋಸ್ಕರವೇ. ಆತನ ಸಂಕಲ್ಪವನ್ನು ತಿಳಿದಂಥ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ಆತನ ಸಂಕಲ್ಪವನ್ನು ಆತನ ನೆರವೇರಿಸಿದ್ದಾನೆ. ಆತನಿಗೆ ಅಂಥ ಒಂದು ಉನ್ನತವಾದಂಥ ಸ್ಥಿತಿ ಸಿಕ್ಕಿದೆ. ಒಂದು ಸಾರಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಫಿಲಿಪಿಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿದ್ದಾಗ, ಅಂದರೆ ಇದು ಕ್ರಿಸ್ತನ ವಿಷಯದಲ್ಲಿ ಹೇಳುವಂಥ ಮಾತು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ್ದಾನೆ ಅಂದರೆ ಅದು ಸಾಮಾನ್ಯವಾದಂಥ ಮರಣವನ್ನು ಹೊಂದಿರುವಂಥದ್ದಲ್ಲ. ಶಿಲುಬೆಯ ಮರಣವನ್ನು ಆತನು ಹೊಂದಿದ್ದಾನೆ. ಶಿಲುಬೆಯ ಮರಣವನ್ನು ಕೂಡ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ಈ ಕಾರಣದಿಂದ ದೇವರು ಅವನನ್ನು ಅತ್ಯುನ್ನತವಾದಂಥ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ದೇವರು ಯೇಸು ಕ್ರಿಸ್ತನಿಗೆ ದಯಪಾಲಿಸಿದ್ದಾನಂತೆ. ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿಂದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು.
ಆತನಿಗೆ ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ, ಈ 3 ಲೋಕಗಳಲ್ಲಿ ಇರುವಂಥವರೆಲ್ಲರೂ ಕೂಡ ಯಾವುದೋ ಒಂದು ಲೋಕವನ್ನು ಹೊರತುಪಡಿಸಿ ಅಲ್ಲ, ಈ 3 ಲೋಕಗಳಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಯೇಸು ಕ್ರಿಸ್ತನ ಹೆಸರನ್ನ ಕಂಡ್ರೆ ದ್ವೇಷ ಮಾಡುವಂಥವರು, ಇವತ್ತು ದ್ವೇಷ ಮಾಡ್ತಾ ಇದ್ದಾರಲ್ಲ ಅವರು ಕೂಡ, ದ್ವೇಷ ಮಾಡಿ ಸತ್ತಿರುವವರು ಕೂಡ, ಮುಂದೆ ದ್ವೇಷ ಮಾಡುವಂಥವರು ಕೂಡ, ದೇವರಿಗೆ ವ್ಯತಿರೇಕವಾಗಿ ಬದುಕುವಂಥವರು ಕೂಡ, ದೇವರನ್ನ ಬಿಟ್ಟಿರುವಂಥವ್ರು ಕೂಡ, ಅಂದರೆ ಪ್ರತಿಯೊಬ್ಬರು ಭಕ್ತರು, ಭಕ್ತಹೀನರು ಪ್ರತಿಯೊಬ್ಬರು ಕೂಡ. ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಇರುವವರೆಲ್ಲರೂ ಪಾಪವನ್ನು ಮಾಡಿ ನರಕಕ್ಕೆ ಹೋಗಿರುವಂಥವರಾಗಿರ್ಬೋದು, ಈ ಭೂಮಿ ಮೇಲೆ ಜೀವಂತವಾಗಿ ಇರುವಂಥವರಾಗಿರ್ಬೋದು, ಪರಲೋಕದಲ್ಲಿರುವಂಥವರಾಗಿರ್ಬೋದು, ಎಲ್ಲರೂ ಕೂಡ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ, ಯೇಸು ಕ್ರಿಸ್ತನನ್ನ ಯಜಮಾನ ಒಡೆಯನು ಎಂಬುದಾಗಿ ಅವರು ಬಾಯಿಂದ ಪ್ರತಿಜ್ಞೆ ಮಾಡಿ ತಂದೆಯಾದಂಥ ದೇವರಿಗೆ ಘನವನ್ನು ಸಲ್ಲಿಸ್ತಾರಂತೆ. ಅಂದರೆ ಇಂಥ ಒಂದು ಕಾಲ ಹತ್ರಕ್ಕೆ ಬರುತ್ತಾ? ಇಂಥ ಒಂದು ಕಾಲ ಎನ್ನುವಂಥದ್ದು ಹತ್ರಕ್ಕೆ ಬಂದೇ ಬರುತ್ತೆ. ಈ ಒಂದು ಕಾಲ, ಇದನ್ನೆಲ್ಲವನ್ನು ತಿಳಿದಂಥ ಅಪೊಸ್ತಲರು ದೇವರ ಕೆಲಸಗಳನ್ನು ಮಾಡಿದ್ದಾರೆ. ಇವರೆಲ್ಲರೂ ಈ ರೀತಿಯಾಗಿ ತಿಳಿದಂಥ ಭಕ್ತರು ಕೂಡ ದೇವರಿಗೋಸ್ಕರ ಪ್ರಾಣ ತ್ಯಾಗಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮದು ಯಾವ ಕೆಲಸ? ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವಾಗ ನಾವು ಇದನ್ನೆಲ್ಲ ಮಾಡ್ತೀವಿ ನಾವು ಅಂದರೆ, ಎಲ್ಲ ಭಾಷೆಗಳವರು ಕೂಡ ತನ್ನ ಜ್ಞಾನವನ್ನು ತಿಳಿಬೇಕು ಎನ್ನುವಂಥದ್ದು ದೇವರ ಆಸೆ ಆಗಿರುವಂಥ ಕಾರಣ ಆ ದೇವರ ಆಸೆಯನ್ನು ತೀರಿಸುವಂಥ ಕೆಲಸದಲ್ಲಿ ನಾವಿದ್ದೀವ. ದೇವರ ಕೆಲಸವನ್ನು ತಿಳಿಸುವಂಥ ಕ್ರಿಯೆಯಲ್ಲಿ ನಾವಿದ್ದೀವ. ಈ ಒಂದು ರಹಸ್ಯವನ್ನು ತಿಳಿದಿರುವಂಥ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಇವತ್ತಿನವರೆಗೂ ತಿಳಿದಿಲ್ಲ ಅಂದ್ಕೊಂಡ್ರೆ ಇವತ್ತಿನವರೆಗೂ ಈ ಒಂದು ಸಮಯದಲ್ಲಾದರೂ ನಾವು ತಿಳಿದಿದ್ದೀವಿ. ಇನ್ಮೇಲೆ ನಾವು ಯಾವ ರೀತಿಯಾಗಿ ಬದುಕ್ತೀವಿ? ಒಂದು ವೇಳೆ ಆಗಿದ್ದು ಆಗೋಗ್ಬಿಡಲಿ, ಏನೋ ಆಗೋಗ್ಬಿಟ್ಟಿದೆ, ಅದನ್ನ ವಾಪಸ್ ತರೋದಕ್ಕಾಗಲ್ಲ. ಏನೋ ಕೆಟ್ಟ ರೀತಿಯಲ್ಲಿ ಬದುಕ್ಬಿಟ್ಟಿದ್ದೀವಿ, ಅದನ್ನ ಈಗ ಬದಲಾಯಿಸೋದಕ್ಕಾಗಲ್ಲ. ಅದಕ್ಕೆ ಯಾವತ್ತೂ ಒಳ್ಳೆ ರೀತಿಯಾಗಿ ಬದುಕಬೇಕು ಅನ್ನೋದು. ಮತ್ತು ಮುಂದೆ ಯಾವ ರೀತಿಯಾಗಿ ಇರ್ತೀವಿ? ಯಾವಾಗ ಯಾರು ಸಾಯ್ತಾರೋ ಗೊತ್ತಲ್ಲ. ಯಾಕಂದರೆ ಯಾಕೋಬನ ಪುಸ್ತಕದಲ್ಲಿ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವಂಥ ಅಭೆಯಂತಿದ್ದೀರಿ ಎಂಬುದಾಗಿ ಬೈಬಲ್ ಹೇಳಿದೆ. ಅಂದರೆ ಮನುಷ್ಯನ ಜೀವಿತ ಯಾವ ರೀತಿಯಾಗಿದೆ? ಆಚೆಗೆ ಹೋದ್ರೆ ಒಳಗೆ ಬರೋದಕ್ಕೆ ಕಷ್ಟ, ಈಗಿದರಿಂದ ಅರ್ಧ ಗಂಟೆಗೆ ಇರ್ತಾರೋ ಇಲ್ಲೋ ಹೇಳೋದಕ್ಕಾಗಲ್ಲ. ಭಯಂಕರವಾದಂಥ ಸ್ಥಿತಿಯಲ್ಲಿದ್ದರೂ ಕೂಡ ಮನುಷ್ಯನು ದೇವರಿಗೋಸ್ಕರ ಬದುಕಲ್ಲ ಅಂದರೆ ಯಾವ ರೀತಿಯಾಗಿರುತ್ತೋ ಆಲೋಚನೆ ಮಾಡಿ ನೋಡಿ. ಏನು ನಾಯಿ ಸಾವುಗಳನ್ನು ಸಾಯುವಂಥದ್ದಲ್ಲ, ಸಾಯುವಂಥ ಮುಂಚಿತವಾಗಿ ಈ ದೇವರ ಚಿತ್ತವನ್ನು, ದೇವರ ಸಂಕಲ್ಪವನ್ನು, ದೇವರ ಒಂದು ಪ್ರಣಾಳಿಕೆಯಲ್ಲಿರುವಂಥ ಈ ಒಂದು ಭಾಷೆಯಲ್ಲಿರುವಂಥ ದೇವರ ಒಂದು ರಹಸ್ಯವನ್ನು ತಿಳಿದಿರುವಂಥ ನೀನು ಯಾವ ರೀತಿಯಾಗಿ ಬದುಕುತ್ತೀಯೋ ಎನ್ನುವಂಥದ್ದನ್ನು ನೀನೇ ಆಲೋಚನೆ ಮಾಡಿಕೊ. ಎಲ್ಲರಿಗೂ ವಂದನೆಗಳು.